ಇಲ್ಲಿ ಜಸ್ಟ್ ನೀವು ಆರ್ ಅಂತ ಟೈಪ್ ಮಾಡಿದ್ರೆ ಸಾಕು, ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಅಂತ ಬಂದಿರತ್ತೆ. ಅಥವಾ ಇದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡು ಏನ್ ಮಾಡಬಹುದು, ಸಂಪೂರ್ಣವಾದಂತಹ ಈ ರೀತಿಯಾದಂತಹ ಒಂದು ವೆಬ್ಸೈಟ್ ಕೂಡ ಓಪನ್ ಆಗುತ್ತೆ. ಸರ್ಕಾರದ ಒಂದು ವೆಬ್ಸೈಟ್ ಇದಿರುತ್ತೆ. ನೀವು ಇದರ ಒಂದು ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿಂದಾನು ಕೂಡ ಡೈರೆಕ್ಟ್ ಆಗಿ ಓಪನ್ ಮಾಡ್ಕೋಬಹುದು. ಅವಾಗ ನಾನು ಇದರ ಮೇಲೆ ಒಂದ್ಸಾರಿ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಮಾಡಿದ ನಂತರ ಈ ರೀತಿಯಾದಂತಹ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತೇಳಿ ಒಂದು ಪೇಜ್ ಕೂಡ ನಮ್ಗೆ ಇಲ್ಲಿ ಸಂಪೂರ್ಣವಾಗಿ ಓಪನ್ ಆಗ್ಬಿಡತ್ತೆ. ಓಪನ್ ಆದ ನಂತರ ಇದು ಇಂಗ್ಲಿಷ್ ಅಲ್ಲಿ ಓಪನ್ ಆಗಿರೋದ್ರಿಂದ ನಮ್ಗೆ ಕನ್ನಡದೊಳಗೆ ಬೇಕಾಗಿದೆ, ಅಂದ್ರೆ ಇಲ್ಲಿ ಕನ್ನಡ ಅಂತ ಬರ್ದಿರ್ತಾರೆ. ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊರಿ. ಮಾಡಿದ ನಂತರ ಈ ಒಂದು ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಒಂದು ವೆಬ್ಸೈಟ್ ಏನಾಗ್ಬಿಡತ್ತೆ, ಸಂಪೂರ್ಣವಾಗಿ ಕನ್ನಡದಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಇದರಲ್ಲಿ ಎಲ್ಲ ತರದ ಒಂದು ಮಾಹಿತಿ ಕೂಡ ನಮ್ಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ಎಲ್ಲವನ್ನು ಕೂಡ ಸರಿಯಾಗಿ ನೋಡ್ಕೋಬಹುದು. ಮತ್ತೆ ಇಲ್ಲಿಂದ ನೋಂದಣಿ ಪ್ರಕ್ರಿಯೆ ಅಂತ ಒಂದು ಹೊಸ ಒಂದು ಟ್ಯಾಬ್ ಕೂಡ ಮೇಲ್ಗಡೆ ಕಾಣಿಸ್ತಾ ಇರುವಂತದ್ದು. ಅದರ ಕೆಳಗಡೆ ಮುಖ್ಯಮಂತ್ರಿ ಬಹುಮಹಡಿ ಬೆಂಗಳೂರು ವಸತಿ ಯೋಜನೆ ಅಡಿಯಲ್ಲಿ ಇವತ್ತು 1 BHK ಮನೆ ಹಾಗೂ 2 BHK ಮನೆಯನ್ನ ಹಂಚಿಕೆ ಅಂದ್ರೆ ಮಂಜೂರಾತಿಯನ್ನ ಕೊಡ್ತಾ ಇರುವಂತದ್ದು. ಮತ್ತೆ ಇದರ ಜೊತೆಗೆ ನಾವು ಯಾವುದರಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದೀವಿ, ಯಾವ ಒಂದು ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದೀವಿ ಅಂದ್ರೆ ಮುಖ್ಯಮಂತ್ರಿಗಳ ಬಹುಮಹಡಿ ಬೆಂಗಳೂರು ವಸತಿ ಯೋಜನೆ ಅಡಿಯಲ್ಲಿ ನಾವೇನ್ ಮಾಡ್ತಾ ಇದೀವಿ, ಅರ್ಜಿಯನ್ನ ಸಲ್ಲಿಸ್ತಾ ಇದೀವಿ. ಹಾಗಾದ್ರೆ ಸ್ವಲ್ಪ ಜೂಮ್ ಕೂಡ ಮಾಡಿ ತೋರಿಸ್ತೇನೆ ನಿಮ್ಗೆ. ಇಲ್ಲಿ ಕಂಪ್ಲೀಟ್ ಆಗಿ ಕಾಣಿಸ್ತಾ ಇರತ್ತೆ. ಆನ್ಲೈನ್ ಅರ್ಜಿ ಅಂದ್ರೆ 1 BHK ಮನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಆನ್ಲೈನ್ ಅರ್ಜಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಹಾಕ್ತೀವಿ 1 BHK ಬೇಡ್ರಿ ಸರ್ 2 BHK ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಆನ್ಲೈನ್ ಅರ್ಜಿ 2 BHK ಅಂತ ಇದ್ದಿರತ್ತೆ, ಇದರ ಮೇಲೆ ಕ್ಲಿಕ್ ಮಾಡಬಹುದು. ಮತ್ತೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೂಡ ಸಂಪೂರ್ಣವಾಗಿ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ಎಲ್ಲವನ್ನು ಕೂಡ ಸರಿಯಾಗಿ ನೋಡ್ಕೋಬಹುದು. ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಆನ್ಲೈನ್ ಅರ್ಜಿ 1 BHK ಮೊದಲು ನೋಡೋಣ, ಆಮೇಲೆ 2 BHK ಪ್ರಯತ್ನ ಮಾಡೋಣ ಅಂತ ಆನ್ಲೈನ್ ಅರ್ಜಿ ಸಲ್ಲಿಸಿ ಅಂತ ಇರತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಮಾಡಿದ ನಂತರ ಇನ್ನೊಂದು ಪೇಜ್ ಓಪನ್ ಆಗ್ತದೆ ನೋಡ್ರಿ. ಇಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಅಂತ ಒಂದು ವೆಬ್ಸೈಟ್ ಓಪನ್ ಆಗ್ಯದ. ಓಪನ್ ಆಗ್ತಿದ್ದಾನೆ. ಮುಖ್ಯಮಂತ್ರಿಗಳ ಬಹುಮಹಡಿ ಬೆಂಗಳೂರು ವಸತಿ ಯೋಜನೆ ಅಡಿಯಲ್ಲಿ 1 BHK ಮನೆಗೆ ನಾವು ಅರ್ಜಿಯನ್ನ ಸಲ್ಲಿಸ್ತಾ ಇದೀವಿ ಅಂತ ನೋಡ್ತಾ ಇದೀವಿ. ಹಾಗಾದ್ರೆ ಇಲ್ಲೆಲ್ಲ ತರದ ಒಂದು ಮಾಹಿತಿ, ಅರ್ಜಿ ಸಲ್ಲಿಕೆ ಆಗಿರಬಹುದು, ಯೋಜನಾ ಒಂದು ಸ್ಥಳಗಳ ವಿವರ ಆಗಿರಬಹುದು, ಲಭ್ಯವಿರುವ ಪ್ಲಾಟ್ ಗಳ ಮಾಹಿತಿ ಆಗಿರಬಹುದು, ಜೊತೆಗೆ ಪ್ಲಾಟ್ ಬುಕ್ಕಿಂಗ್ ಮಾಹಿತಿ ಆಗಿರಬಹುದು, ಎಲ್ಲವನ್ನು ಕೂಡ ಸುಗಮವಾಗಿ ಮತ್ತೆ ಸರಳವಾಗಿ ನಿಮ್ಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ಗೊತ್ತಾಗ್ತಿದ್ಯಾ? ಅವಾಗ ನಾವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಸಪೋಸ್ ನನಗೆ ಇದರ ಒಂದು ಕೈಪಿಡಿ ಅಂದ್ರೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ, ಯಾರು ಅರ್ಜಿ ಸಲ್ಲಿಸಬೇಕು, ಮತ್ತೆ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಅನ್ನುವಂತ ಮಾಹಿತಿ ಬೇಕಾಗಿದೆ ಅಂದ್ರೆ ನೀವೇನ್ ಮಾಡ್ಬೇಕು, ಕೈಪಿಡಿ ಅಂತ ಇದ್ದಿರತ್ತೆ. ಅವಾಗ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ PDF ಡೌನ್ಲೋಡ್ ಆಗ್ತದೆ. ಮುಖ್ಯಮಂತ್ರಿಗಳ ಬಹುಮಹಡಿ ಬೆಂಗಳೂರು ವಸತಿ ಯೋಜನೆಯಡೆ ಒಂದು ನೋಟಿಫಿಕೇಶನ್ ಕೂಡ ಇದ್ದಿರತ್ತೆ. ಯಾರು ಅರ್ಜಿ ಸಲ್ಲಿಸಬೇಕು, ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು, ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅನ್ನುವಂಥದ್ದು ಕೂಡ ನೀವೇನ್ ಮಾಡಬಹುದು. ಇಲ್ಲಿ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗಿರತ್ತೆ. ಜೊತೆಗೆ ಇನ್ನೊಂದು ಕೂಡ ನೋಡಬಹುದು. ಇಲ್ಲಿ ಓಪನ್ ಆದ ನಂತರ ಯೂಸರ್ ಮ್ಯಾನುವಲ್ ಅಂತ ಇದ್ದಿರತ್ತೆ. ಆನ್ಲೈನ್ ಅರ್ಜಿ ಸಲ್ಲಿಸುವಂತದ್ದು, ಮನೆ ನಿರ್ಮಾಣ ಮಾಡುವಂತ ಸ್ಥಳ ಆಗಿರ್ಬೋದು, ಮತ್ತೆ ಎಲ್ಲ ತರದ ಒಂದು ಮಾಹಿತಿ ಕೂಡ ನೋಡಬಹುದು. ನಾನು ಮತ್ತೆ ಈ ಬ್ಯಾಕ್ ಪೇಜ್ ಮೇಲೆ ಬಂದು 2 BHK ಮನೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಆನ್ಲೈನ್ ಅರ್ಜಿ ಸಲ್ಲಿಸಿ ಅಂತ ಇದ್ದಿರತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಮಾಡಿದ ನಂತರ ಇದರ ಒಳಗೂ ಕೂಡ ಸೇಮ್ ಟು ಸೇಮ್ ಪೇಜ್ ಓಪನ್ ಆಗುತ್ತೆ. ಇದ್ರೊಳಗೆ ಏನ್ ಚೇಂಜಸ್ ಆಗೋದಿಲ್ಲ. ಅವಾಗ ನಾವ್ ಏನ್ ಮಾಡಬಹುದು, ಆಗ್ಲೇ ಸ್ವಲ್ಪ ಬೇರೆದು ಓಪನ್ ಆಗಿತ್ತು. ನಾವಿಲ್ಲಿ ಓಪನ್ ಮಾಡಿದಾಗ ಇಲ್ಲಿ ಸಪೋಸ್ ಜಾಲತಾಣ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಅನ್ನುವಂತ ಮಾಹಿತಿಯನ್ನ ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಇದರಲ್ಲಿ ನಿಮ್ಗೆ ಅರ್ಜಿದಾರರ ಹೆಂಗ್ ಅರ್ಜಿ ಸಲ್ಲಿಸಬೇಕು, ಎಲ್ಲಿ RD ನಂಬರ್ ಹಾಕಬೇಕು, ಎಲ್ಲ ತರದ ಒಂದು ಮಾಹಿತಿ ಅಂದ್ರೆ ಅರ್ಜಿ ಸಲ್ಲಿಸುವಂತ ವಿಧಾನನೇ ನೀವೇನ್ ಮಾಡಬಹುದು, ಇಲ್ಲಿ ಅರ್ಜಿ ಸಲ್ಲಿಸುವಂತದನ್ನ ನೋಡ್ಕೋಬಹುದು. ಜೊತೆಗೆ ಇಲ್ಲಿ ಬಂದ್ಬಿಟ್ಟು ನೀವೇನ್ ಮಾಡಬಹುದು ಅಂದ್ರೆ ಒಂದು ನೋಟಿಫಿಕೇಶನ್ ನೋಡ್ಬೇಕಾಗಿದೆ. ಅಂದ್ರೆ ಏನೆಲ್ಲ ದಾಖಲೆಗಳು ಬೇಕು, ಹೆಂಗ್ ಅರ್ಜಿ ಸಲ್ಲಿಸಬೇಕು, 2 BHK ಮನೆ ಕುರಿತು ಮಾಹಿತಿ ಅಂತ ಬರ್ತಾ ಇದೆ. 1 ಲಕ್ಷದ ಬಹುಮಹಡಿ ಬೆಂಗಳೂರು ವಸತಿ ಯೋಜನೆ ಅಡಿಯಲ್ಲಿ ಇವತ್ತು ಮನೆಗಳನ್ನ ಹಂಚಿಕೆ ಮಾಡ್ತಾ ಇರುವಂತದ್ದು. ಅಲ್ಲಿ ಏನೆಲ್ಲ ಇದ್ದಿರತ್ತೆ, ನಿಮ್ ದಾಖಲೆಗಳು ಏನೇನ್ ಬೇಕು, ಸಲ್ಲಿಸಬೇಕಾದ ಅಗತ್ಯ ದಾಖಲೆಗಳು, ಆಧಾರ್ ಸಂಖ್ಯೆ ಬೇಕು, ಜಾತಿ ಪ್ರಮಾಣ ಪತ್ರ, ಕುಟುಂಬದ ಪಡಿತರ ಚೀಟಿ ಬೇಕಾಗತ್ತೆ. ಜೊತೆಗೆ ನಾವು ಮತ್ತೆ ಒಂದು ಕಂದಾಯ ಇಲಾಖೆಯಿಂದ ಪಡೆದಿರುವಂತಹ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಕೊಡಬೇಕು. ಬೆಂಗಳೂರು ನಗರದಲ್ಲಿ ನೀವು ವಾಸ ಮಾಡ್ತಾ ಇದ್ದೀರಾ ಅಂತೇಳಿ ವಾಸಸ್ಥಳ ಪ್ರಮಾಣ ಪತ್ರ ಕೊಡಬೇಕಾಗುತ್ತೆ. ಇದರ ಜೊತೆಗೆ ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ಕೂಡ ಬಹಳಷ್ಟು ಕೆಳಗಡೆ ನಂಬರ್ ಕೂಡ ಇದ್ದಿರತ್ತೆ. ಈ ಒಂದು ಪೇಜ್ ಸ್ವಲ್ಪ ಕೆಳಗೆ ತಗೋರಿ, ಕಾಂಟ್ಯಾಕ್ಟ್ ನಂಬರ್ ಸಿಗ್ತಾವ. ಟೋಟಲ್ ಆಗಿ ನೀವೇನ್ ಮಾಡಬಹುದು ಅಂದ್ರೆ 14 ಲಕ್ಷದ ವೆಚ್ಚದ ಘಟಕದ ಜೊತೆಗೆ ನೀವು ಒಂದು ಮನೆಯನ್ನ ಸಂಪೂರ್ಣವಾಗಿ ಪಡೆಯಬಹುದು. ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು ಸರ್ ಅಂದ್ರೆ ಅರ್ಜಿ ಸಲ್ಲಿಕೆ ಅಂತ ಇದ್ದಿರತ್ತೆ. ಅರ್ಜಿ ಸಲ್ಲಿಕೆ ನಿಮ್ಮ ಕನಸಿನ ಮನೆ ನಿಮಗೆ ಬೇಕೆ ಅಂತ ಕೇಳ್ತಾ ಇದಾರೆ. ಮನೆ ಇಲ್ರಿ ಸರ್, ಗ್ರಾಮ ಪಂಚಾಯತಿ ಒಳಗೆ ಹೋದ್ರೆ 40,000 ರೂಪಾಯಿ ಕೊಡ್ರಿ, 50,000 ರೂಪಾಯಿ ಕೊಡ್ರಿ, ಎಲ್ಲೇ ಒಂದ್ ಕಡೆ ಅರ್ಜಿ ಹಾಕೊಡ್ರಿ ಅಂದ್ರೆ ಯಾರು ಅರ್ಜಿ ಹಾಕೊಡೋದಿಲ್ಲ. ಆದ್ರೂ ನಮ್ಗೆ ಮನೆ ಇಲ್ಲ ರೀ ಸರ್, ಬಾಡಿಗೆ ಮನೆಯಲ್ಲಿ ಇದೀವಿ, ಎಲ್ಲೇ
ಒಂದ್ ಕಡೆ ವಾಸ ಮಾಡ್ತಾ ಇದ್ವಿ, ಖಾಲಿ ಜಾಗಿದ ಬಹಳಷ್ಟು ಹಳೆ ಮನೆ ಅದಾವ ಸರ್, ಅವ್ರು ರಿಪೇರಿ ಮಾಡಿಸ್ಕೋಬೇಕು, ಸಪೋಸ್ ಸಣ್ಣ ಪುಟ್ ಮನೆ ಕಟ್ಟಿಸ್ಕೋಬೇಕು, ಯಾರು ಹೆಣ್ಣು ಕೊಡಾಕತ್ತಿಲ್ಲ, ಈ ಕಡೆ ನೌಕರಿನೂ ಹತ್ತಾಕತ್ತಿಲ್ಲ, ಹೆಣ್ಣು ಕೊಡಾಕತ್ತಿಲ್ಲ ಅಂತೇಳಿ ಬಹಳಷ್ಟು ಜನರ ಒಂದು ಗೋಳು ಕೂಡ ಇದ್ದಿರ್ತದೆ. ಹಾಗಾಗಿ ನೀವೇನ್ ಮಾಡ್ಬೋದಂದ್ರೆ ಇವತ್ತು ಏನ್ ಮಾಡ್ಬೋದಂದ್ರೆ ಮುಖ್ಯಮಂತ್ರಿಗಳ ಬಹುಮಡಿ ಬೆಂಗಳೂರು ವಸತಿ ಯೋಜನೆ ಅಡಿಯಲ್ಲಿ ನೀವು ಕೂಡ ಏನ್ ಮಾಡ್ಬೋದು, ಅರ್ಜಿಯನ್ನ ಸಲ್ಲಿಸಬಹುದು. ಒಟ್ಟಾರೆಯಾಗಿ ಬಂದಿರುವಂತಹ ಅಪ್ಲಿಕೇಶನ್ ಗಳು ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ಅರ್ಜಿ ಸಲ್ಲಿಕೆ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರವನ್ನ ಸಂಪೂರ್ಣವಾಗಿ ಇಲ್ಲಿಂದ ಆಯ್ಕೆ ಮಾಡ್ಕೋಬೇಕು. ಮಾಡಿದ ನಂತರ ಇಲ್ಲಿಂದ ಗ್ರಾಮೀಣ ಅಂತ ಸೆಲೆಕ್ಷನ್ ಮಾಡ್ಕೋಬೇಕು. ವಿಧಾನಸಭಾ ಯಾವುದೋ ಒಂದು ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದ ಗ್ರಾಮೀಣ ಅಂತ ಸೆಲೆಕ್ಷನ್ ಮಾಡ್ತಿದ್ದಾನೆ. ಮತ್ತೆ ಪ್ರಸ್ತುತ ವಿಳಾಸ ಮಾಹಿತಿ ಕೂಡ ಕೇಳುತ್ತೆ, ಎಲ್ಲವನ್ನು ಕೂಡ ಸರಿಯಾಗಿ ಹಾಕಿ ಮುಂದುವರಿಸಿ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಅಲ್ಲಿ ನೀವು ಯಾರ ಹೆಸರ ಮೇಲೆ ಅರ್ಜಿಯನ್ನ ಸಲ್ಲಿಸ್ತಾ ಇದೀರಿ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗತ್ತೆ. ಆಧಾರ್ ಕಾರ್ಡ್ ನಂಬರ್ ಮತ್ತೆ ಅವರ ಒಂದು ವಿಳಾಸ ಹಾಕಿದ ನಂತರ ಮತ್ತೆ ನೀವು ಪರಿಶೀಲನೆಯನ್ನ ಮಾಡಿಕೊಂಡು ಮುಂದಿನ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ನಿಮ್ಗಲ್ಲಿ ಅವಕಾಶ ಇದಿರುತ್ತೆ. ಬಹಳಷ್ಟು ಈಸಿ ಆಗಿರುತ್ತೆ. ಅರ್ಜಿ ಸಲ್ಲಿಸುವಂತದ್ದೇನು ಬಹಳಷ್ಟು ಡಿಫಿಕಲ್ಟ್ ಇಲ್ಲ. ಮೊಬೈಲ್ ಫೋನ್ ಅಲ್ಲಿ ಅರ್ಜಿ ಸಲ್ಲಿಸಬಹುದು. ಇಲ್ಲ ಸರ್ ನಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಆಗ್ತಾ ಇಲ್ಲ ಅಂದ್ರೂ ಕೂಡ ನೀವೇನ್ ಮಾಡಬಹುದು ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಆನ್ಲೈನ್ ಸೆಂಟರ್ ಗಳಿಗೆ ಹೋಗಿ ನೀವೇನ್ ಮಾಡಬೇಕು, ರಾಜೀವ್ ಗಾಂಧಿ ವಸತಿ ಒಂದು ನಿಗಮದ ನಿಯಮಿತ ಅಡಿಯಲ್ಲಿ ಇವತ್ತು ಬೆಂಗಳೂರು ವಸತಿ ಯೋಜನೆ ಅಡಿಯಲ್ಲಿ ನಮಗೆ ಅರ್ಜಿಯನ್ನು ಸಲ್ಲಿಸಿಕೊಡಿ ಅಂದ್ರೆ ಅವರು ಸಂಪೂರ್ಣವಾಗಿ ನಿಮಗೆ ಅರ್ಜಿಯನ್ನ ಸಲ್ಲಿಸಿಕೊಡ್ತಾರೆ. ಬಟ್ ಏನೆಲ್ಲ ದಾಖಲೆಗಳ ಬೇಕು ಅನ್ನೋದು ಕೂಡ ನಾನಿಲ್ಲಿ ನಿಮಗೆ ಸಂಪೂರ್ಣವಾಗಿ ತೋರಿಸಿಕೊಂಡಿದ್ದೇನೆ. ಇವೆಲ್ಲ ದಾಖಲೆಗಳನ್ನ ತಗೊಂಡೋಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತೇಳಿ ಕೂಡ ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ BHK ಮನೆ ಪ್ಲಾಟ್ಗಳು ಹಂಚಿಕೆಗಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಬೇಕಾಗಿರುವಂತಹ ದಾಖಲೆಗಳು ಇಷ್ಟು ದಾಖಲೆ ತಗೊಂಡೋಗು ಸ್ವಂತ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಏನ್ ಡಿಫಿಕಲ್ಟ್ ಇಲ್ಲ. ನಿಮ್ಮ ಒಂದು ಮಾಹಿತಿಯನ್ನು ಕೇಳುತ್ತೆ. ಅಂದ್ರೆ ನಿಮ್ಮ ಹೆಸರು ಆಗಿರಬಹುದು, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಆಗಿರಬಹುದು, ನಿಮ್ಮ ಊರು, ನಿಮ್ಮ ತಾಲೂಕು, ಜಿಲ್ಲೆ, ಯಾರ ಹೆಸರ ಮೇಲೆ ಅರ್ಜಿ ಸಲ್ಲಿಸ್ತಾ ಇದ್ರಿ, ನಿಮ್ಮ ರೇಷನ್ ಕಾರ್ಡ್ ನಂಬರು, ಆಧಾರ್ ಕಾರ್ಡ್ ನಂಬರು ಕನ್ನಡದೊಳಗೆ ಇದ್ದಿರ್ತದ. ಬಹಳ ಚಂದ ಇರ್ತದ. ಎಲ್ಲರೂ ಕೂಡ ಅರ್ಜಿ ಸಲ್ಲಿಸುವಂತ ಕೆಲಸ ಮಾಡಬೇಕು. ಯಾರಿಗೆ ಇವತ್ತು ಮನೆ ಕಟ್ಟಿಸ್ಕೋಬೇಕಾಗಿದೆ, ಯಾರಿಗೆ ಇವತ್ತು ನಿಮ್ಮ ಕನಸಿನ ಮನೆ ಬೇಕಾಗಿದೆಯೋ, ಇವತ್ತು ಮುಖ್ಯಮಂತ್ರಿ ಬಹುಮಡಿ ಬೆಂಗಳೂರು ವಸತಿ ಯೋಜನೆ ಅಡಿಯಲ್ಲಿ ನೀವು ಕೂಡ ಏನ್ ಮಾಡಬಹುದು, ಮನೆಯನ್ನ 2 BHK ಆಗಿರಬಹುದು, 1 BHK ಮನೆಯನ್ನ ಸಂಪೂರ್ಣವಾಗಿ ಪಡೆಯಬಹುದು. ಇವತ್ತು ಆನ್ಲೈನ್ ಅರ್ಜಿ ಪ್ರಾರಂಭ ಇದೆ. ಇದಕ್ಕೆ ಯಾವುದೇ ರೀತಿಯಿಂದ ಇನ್ನುವರೆಗೂ ಕೂಡ ಕೊನೆಯ ದಿನಾಂಕ ಅಂತ ಕೊಟ್ಟಿಲ್ಲ. ದಯವಿಟ್ಟು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿ ನೀವು ಕೂಡ ಏನ್ ಮಾಡಬಹುದು ಅಂದ್ರೆ ಮನೆಯನ್ನ ಸಂಪೂರ್ಣವಾಗಿ ಪಡೆಯಬಹುದು. ಜೊತೆಗೆ ನೇರ ಸಂತರ ಪುನರ್ವಸತಿ ಯೋಜನೆ ಅಡಿಯಲ್ಲಿ ಕೂಡ ಇವತ್ತು ಕೆಲವೊಂದಿಷ್ಟು ಮಾಹಿತಿ ಕೂಡ ಇದ್ದಿರುತ್ತೆ. ಅವೆಲ್ಲವನ್ನು ಕೂಡ ನೀವು ಸರಿಯಾಗಿ ನೋಡ್ಕೋಬಹುದು. ನೋಡಿದ ನಂತರ ಕೆಲವೊಂದಿಷ್ಟು ಮಾಹಿತಿ ನಿಮ್ಗೆ ಏನೆಲ್ಲ ಬೇಕೋ ಎಲ್ಲವನ್ನು ಕೂಡ ಈ ಒಂದು ವೆಬ್ಸೈಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡಬಹುದು. ಇಲ್ಲಿ ಫಲಾನುಭವಿ ಮಾಹಿತಿ ಅಂತ ಇರುತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವೇನ್ ಮಾಡಬಹುದು ಅಂದ್ರೆ ನೀವು ಯಾವ ಜಿಲ್ಲೆಯಿಂದ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಿ, ನಿಮ್ಮ ಒಂದು GPS ನಂಬರ್ ಅಂತ ಕೊಟ್ಟಿರ್ತಾರೆ. ಓಕೆ, ಫಲಾನುಭವಿ ಸಂಖ್ಯೆ ಅಂತ ಇದ್ದಿರುತ್ತೆ. ಅದನ್ನ ಹಾಕಿ ನೀವು ಸಲ್ಲಿಸುವ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಸಂಪೂರ್ಣವಾಗಿ ನೀವು ಮಂಜೂರಾತಿ ಆಗಿರುವಂತಹ ಮನೆಯ ಒಂದು ಮಾಹಿತಿ ಕೂಡ ನೀವು ಸಂಪೂರ್ಣವಾಗಿ ಇಲ್ಲಿ ಪಡೆಯಲಿಕ್ಕೆ ಅವಕಾಶ ಇದ್ದಿರುತ್ತೆ. ಎಲ್ಲವನ್ನು ಕೂಡ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ನೋಡ್ಕೋಬಹುದು. ಮಾರ್ಗಸೂಚಿಗಳಿರುತ್ತೆ, ಮತ್ತೆ ವರದಿಗಳಿದ್ದಿರುತ್ತೆ, ಮುಖಪುಟ. ನೀವು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಆನ್ಲೈನ್ ಅರ್ಜಿಯನ್ನ ಪ್ರಾರಂಭವಾಗಿರೋದ್ರಿಂದ ಯಾರಿಗೆ ಇವತ್ತು 1 BHK 2 BHK ಇವತ್ತು ಮುಖ್ಯಮಂತ್ರಿಗಳ ಬಹುಮಡಿ ಬೆಂಗಳೂರು ವಸತಿ ಯೋಜನೆ ಅಡಿಯಲ್ಲಿ ಬೇಕಾಗಿದೆಯೋ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಮನೆ ಇಲ್ಲದವರು ಮನೆಯನ್ನ ಸಂಪೂರ್ಣವಾಗಿ ಪಡೆಯಬಹುದು. ಸ್ನೇಹಿತರೆ, ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೋತಾ. ಅದನ್ನ ಇದೇ ರೀತಿಯಾಗಿ ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ.